ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಸಿ ಖಾರ ಹಾಕಿ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಇದ್ದು ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಭಾಳ ರೀ ಟೇಸ್ಟ್ ಆಗ್ತೈತೆ ನೋಡ್ರಿ. ನಾನು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ತುಂಬ ಅದು ತೆಗೆದಕ್ಕೆ ತೊಳೆದು ಇಟ್ಕೊಂಡಿದ್ದೆ ರೀ. ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೇನಿ ನೋಡ್ರಿ. ಎಣ್ಣೆ ಕಾದಿಂದ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಮಟ್ಟೆ ಜೀರಿಗೆ, ಕೊಬ್ಬರಿ, ಕರಿಬೇವು, ಟಮಾಟಿ ಹಣ್ಣು ಎಲ್ಲ ಹಾಕಿ ಎಣ್ಣೆಯಾಗನ ಫ್ರೈ ಮಾಡ್ಕೋಬೇಕು ರೀ. ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕಬೇಕು ರೀ. ಅದು ಎಣ್ಣೆ ಏನು ಉಳಿತೈತಿಲ್ಲ, ಅದು ಎಣ್ಣೆ ಒಳಗೆ ರೀ ನಾವು ಪಲ್ಯ ಒಗ್ಗರಣೆ ಕೊಡ್ಬೇಕು ರೀ. ಭಾರಿ ವಾಸನೆ ಚಂದ ಬರ್ತೈತೆ ರೀ ಅದು. ಈಗ ನೋಡ್ರಿ, ಸ್ವಲ್ಪ ನಾನು ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕಿದಾದ್ಮೇಲೆ 1-2 ಸ್ಪೂನ್ದಷ್ಟು ಬಿಳಿ ಎಳ್ಳು ಹಾಕಿದೆ ನೋಡ್ರಿ. ಬಿಳಿ ಎಳ್ಳನ್ನು ಚಂದಾಗೆ ಫ್ರೈ ಮಾಡ್ಕೊಂಡ್ರೆ ನಾವು ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಒಂದು ಮಿಕ್ಸಿ ಜಾರಿಗೆ ಎಲ್ಲ ತೆಗಿಯಾಕತ್ತೀನಿ ನೋಡ್ರಿ. ನಾನು ಪೂರ್ತಿ ಎಲ್ಲ ತಿಕ್ಕೊಂಡು ಸ್ವಲ್ಪ ಎಣ್ಣೆ ಉಳ್ದೈತ್ರಲ್ಲ, ಅದ ಎಣ್ಣೆ ಒಳಗೆ ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಡಕ್ಕೆ ಬರ್ತೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ರೀ, ಸ್ವಲ್ಪ ಅರಿಶಿನ ಹಾಕಿದೆ ರೀ. ನಾನು ಹಾಕಿ ಈಗ ಮಿಕ್ಸಿ ಮಾಡ್ಕೊಂಬಂದೆ ನೋಡ್ರಿ. ನಾನು ಮಿಕ್ಸಿ ಮಾಡ್ಕೊಂಬಂದು ಎಳೆಯುವ ಬಿಳಿ ಬದ್ನಿಕಾಯಿ ಇದ್ದರಲ್ಲ, ಅವನ ಬಿಳಿ ಬದ್ನಿಕಾಯಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಬಿಳಿ ಬದ್ನಿಕಾಯಿ ತೊಗೊಂಡು ಒಂದು 4 ಭಾಗ ಮಾಡಿ ಕಟ್ ಮಾಡೋಣ್ರಿ. ಎಣ್ಗಾಯಿ ಬದ್ನಿಕಾಯಿ ನಾವು ಹೆಂಗೆ ಕಟ್ ಮಾಡ್ಕೋತೀವಲ್ಲ ಹಂಗೆ ಕಟ್ ಮಾಡ್ಕೊಂಡ್ರಿ. ನಾವು ಒಳಗೆ ಏನರ ಹುಳ ಗಿಳ ಅದಾವ ಏನೋ ಅಂಥೇಳಿ ನೋಡಿಕೊಂಡು ಹಿಂಗೆ ಸ್ವಲ್ಪ ನೋಡ್ರಿ ಎಳಿವದಾವ್ರಲ್ಲ ಕಟ್ ಮಾಡೋ ಮುಂದೆ ಗೊತ್ತಾಕತಿ ಹುಳನೂ ಏನಿಲ್ಲ. ಹಂಗೆ ನೋಡಿ ನಾವು ಎಲ್ಲ ಕಟ್ ಮಾಡಿ ನೀರಾಗೆ ಹಾಕಾಕತ್ತೀನಿ ನೋಡ್ರಿ. ನಾನು ಎಳೆಯುವ ಬದ್ನಿಕಾಯಿ ಪಲ್ಯ ಭಾರಿ ಚಲೋ ಆಗ್ತೈತ್ರಿ. ಈಗ ನೋಡ್ರಿ ಅವೆಲ್ಲ ಕಟ್ ಮಾಡಿದಾದ್ಮೇಲೆ ಸ್ವಲ್ಪ ನೀರಾಗಿ ತೊಳ್ಕೊಂಡು ಆದ್ಮೇಲೆ ರೀ ಈಗ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದಿರಲ್ಲ ಎಣ್ಗಾಯಿಗೆ ತುಂಬಾಕಂಥೇಳಿ ಅವನ್ನೆಲ್ಲ ತುಂಬಿ ಇಟ್ಕೊಂಡೇನಿ ನೋಡ್ರಿ. ನಾನು ಹಿಂಗೆ ತುಂಬಿ ಇಟ್ಕೊಂಡ್ಕೆ ರಾತ್ರಾಗ ಸ್ವಲ್ಪ ಅದ ಕಡವಂಗ್ಯಾಗ ಏನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಉದ್ದುದ್ದಾಗಿ ಎಸಳಾಗಿ ನಾನು ಉಳ್ಳಿಗಡ್ಡೆ ಕಟ್ ಮಾಡ್ಕೊಂಡೇನಿ ರೀ. ಅದ್ರಾಗ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡೋಣ್ರಿ. ಫ್ರೈ ಮಾಡಿ ಈಗ ಬದ್ನಿಕಾಯಿ ಹಾಕಿದೆ ನೋಡ್ರಿ. ನಾನು ಬದ್ನಿಕಾಯಿನೂ ಸ್ವಲ್ಪ ಒಂದು 5 ನಿಮಿಷ ಅದ ಎಣ್ಣೆಯಾಗನ ರೀ ಫ್ರೈ ಮಾಡ್ಕೋಬೇಕು. ನಾವು ನೀರು ಹಾಕಬಾರ್ದು ರೀ. ಫಸ್ಟಿಗೆನ ಒಂದು 5 ನಿಮಿಷ ನಾವು ಸಣ್ಣ ಗ್ಯಾಸ್ ಮ್ಯಾಲೆ ಫ್ರೈ ಮಾಡ್ಕೋಬೇಕು ರೀ. ಕಲರ್ ಚೇಂಜ್ ಆಗ್ತಾರಲ್ಲ ಬದ್ನಿಕಾಯಿ, ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಏನು ಮಸಾಲೆ ಉಳಿದಿರ್ತೈತ್ರಲ್ಲ ಆ ಮಸಾಲೆ ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೋಡಿಕೊಂಡು ನೀರು ಹಾಕ್ಬೇಕು ರೀ. ನೀರು ಹಾಕಿ ಸ್ವಲ್ಪ ಬದ್ನಿಕಾಯಿ ಕುದಿಯಾಕತ್ತೈತ್ರಲ್ಲ ಹಿಂಗೆ ಕುದಿ ಬರಲ್ರಿ. ಕುದಿ ಬಂದಿಂದ ಒಂದು 5 ನಿಮಿಷ ಬಿಟ್ಟು ಇನ್ನೊಮ್ಮೆ ತಿರುವಾಡಿ ಮತ್ತೊಂದು 2 ಸೆಕೆಂಡ ನಾವು ಮುಚ್ಚಿಡ್ಬೇಕು ರೀ. ಒಂದು 2 ಸೆಕೆಂಡ್ ಮುಚ್ಚಿಟ್ಟಿವಪ್ಪ ಅಂದ್ರೆ ಬದ್ನಿಕಾಯಿ ಪಲ್ಯ ಪೂರ್ತಿ ರೆಡಿ ಆಯ್ತು ನೋಡ್ರಿ. ನಮ್ಮದು ಅನ್ನದ ಹಿಂಬಲೆ, ರೊಟ್ಟಿ ಹಿಂಬಲೆ, ಚಪಾತಿ ಹಿಂಬಲೆ ಎಲ್ಲದ್ರ ಹಿಂಬಲೆಯೂ ಬರ್ತೈತೆ ರೀ. ಇವತ್ತು ನಾನು ಚಪಾತಿ ಮಾಡಿದ್ದೀನಿ ರೀ. ಚಪಾತಿ ಹಿಂಬಲೆ ತಾಟ ಚಾತನ್ ನೋಡ್ರಿ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡತ್ರಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ವಿಡಿಯೋದ ಹಿಂಬಲೆ ಸಿಗ್ತೀನಿ ರೀ. ನಮಸ್ಕಾರ ರೀ.